ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ವೇಳೆ ಅವಾಚ್ಯ ಶಬ್ದವನ್ನ ಬಳಸಿ ನಿಂದನೆಯನ್ನ ಮಾಡಲಾಗಿದೆ. ಹಿಂದೂಪರ ಸಂಘಟನೆ ಕಾರ್ಯಕರ್ತರ ಬಂಧನವನ್ನ ಖಂಡಿಸಿ ಪ್ರತಿಭಟನೆ. ಮುಸ್ಲಿಂ ಯುವಕನ ಮೇಲಿನ ಹಲ್ಲೆ ಪ್ರಕರಣ ಸಂಬಂಧ ಇಬ್ಬರ ಬಂಧನ ಆಗಿದೆ. ಬಂಧನವನ್ನ ಖಂಡಿಸಿ ಭಟ್ಕಳ ಶಹರ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ವೇಳೆ ಪೊಲೀಸ್ ಇನ್ಸ್ಪೆಕ್ಟರ್ ವಿರುದ್ಧ ಅವಾಚ್ಯ ಪದವನ್ನ ಬಳಕೆಯನ್ನ ಮಾಡಲಾಗಿದೆ. ಅದರಲ್ಲೂ ಬೀಪ್ ಸೌಂಡ್ ಇದೆ. ಆ ರೀತಿಯಾಗಿ ಕೆಟ್ಟದಾಗಿ ಮಾತನಾಡಿದ್ದಾರೆ. ನಾನು ಮುಖಂಡ, ನಾನು ನೇತೃತ್ವವನ್ನ ವಹಿಸ್ಕೊಂಡಿದ್ದೇನೆ, ನಾನು ಏನು ಬೇಕಾದರೂ ಮಾತನಾಡಬಹುದು, ಯೂನಿಫಾರ್ಮ್ಗೂ ಬೆಲೆ ಇಲ್ಲ, ಎದುರುಗಡೆ ನಿಂತಿರುವಂತಹ ವ್ಯಕ್ತಿಗೂ ಬೆಲೆ ಇಲ್ಲ, ಯಾರು ಬಂದರೂ ಸಹ ಹಂಗೆ ಬೈಯೋದು. ಹಿಂದೂ ಸಂಘಟನೆ ಮುಖಂಡ ಗೋವಿಂದ ನಾಯ್ಕ್ ವಿರುದ್ಧ ದೂರು ದಾಖಲಾಗಿದೆ. ವಿಡಿಯೋ ಸಹ ರೆಕಾರ್ಡ್ ಆಗಿದೆ, ಕ್ಲಿಯರ್ ಕಟ್ ಆಗಿದೆ, ಏನೇನು ಬೈದಿದ್ದಾರೆ ಅಂತ ಹೇಳಿ ಭಟ್ಕಳ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇಂಥವ್ರಿಗೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಯಾಕಂತ ಹೇಳಿದ್ರೆ ಯಾವುದೋ ಒಂದು ಘಟನೆ ನಡೀತು ಅಂತ ಹೇಳಿದ್ರೆ ಅದನ್ನು ಅಲ್ಲೇ ಮುಗಿಸ್ಬಿಡ್ಬೇಕು ಅಥವಾ ಎಲ್ರಿಗೂ ಸಮಾಧಾನವಾಗಿ ಹೇಳುವಂತ ಪ್ರಯತ್ನವನ್ನ ಮಾಡಬೇಕು. ಅದನ್ನು ಬಿಟ್ಟು ಪೊಲೀಸರಿಗೆ ದರ್ಪವನ್ನ ಮೆರೆದಿದ್ದಾರೆ. ನಿಮ್ಮ ರೂರಲ್ ಸಿಪಿಐ ಯಾರವ ಏನ್ ದಯವಿಟ್ಟು ಏನ್ ದಯವಿಟ್ಟು ಸುಧಾರಿಸ್ಕೊಂತೀವಿ ನೀವು ಏನ್ ಮಾತಾಡ್ತಾ ಎಲ್ಲರೂ ಸುಧಾರಿಸ್ಕೊಳ್ಳೋದು ಗೊತ್ತಿಲ್ವಾ? ನಮ್ಮ ಎಫ್ಐಆರ್ ಆಗ್ಬೇಕಾದ್ರೆ ನೀವು 5 ಗಂಟೆವರೆಗೂ ಮಾಡ್ತೀರಿ. ನಾನು DSP ಫೋನ್ ಮಾಡಿದ್ದೇನೆ. ನೀವು ಪೊಲೀಸ್ ಬಸ್ ಬಂದೋಬಸ್ತ್ ಮಾಡಿ ನಮಗೇನು ಹೆದರ್ಸೋದು ಬೇಡ. ನಾವು ಕಂಡಿದ್ದೇವೆ. ಇದು ಪದೇ ನೀವು ಹೀಗೆ ಮಾಡ್ತಾ ಇದ್ರೆ ಅದೇ ಬೆಳೆಯಲೇ ಇಲ್ವ ನಮ್ಮ ಹೆಣ್ಮಕ್ಳಿಗಾಗಾದ್ರೆ? ಬೇಕು ತಕೊಂಡು ಹೋಗೋದು. ಕಾರ್ ತಂದು ಇಲ್ಲಿ ನಿಲ್ಸ್ಬೇಕಿದ್ ನೀವು. ಯಾರವ ನಿಮ್ಮ ರೂರಲ್ ಸಿಪಿಐ ಯಾರವ ಕರ್ಸ ಇಲ್ಲಿ ಏನ್ ದಯವಿಟ್ಟು ಏನ್ ದಯವಿಟ್ಟು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಸೋಲಾರ್ಗೊಪ್ಪ. ಯಲ್ಲಪ್ಪ, ಯಾಕಿಂಗೆ ಅವಾಚ್ಯ ಪದಗಳಿಂದ ನಿಂದನೆ ಮಾಡ್ತಾ ಇದ್ರೆ? ಎದುರುಗಡೆ ನಿಂತಿರುವಂತಹ ಪೊಲೀಸ್ಗೆ ಬೆಲೆ ಇಲ್ವಾ? ಅವರ ಯೂನಿಫಾರ್ಮ್ಗೆ ಬೆಲೆ ಇಲ್ವಾ? ಯಾವಾಗ ಆಗಿರೋದು ಘಟನೆ? ಅವ್ರ ಮೇಲೆ ಏನು ಸೂಕ್ತ ಕ್ರಮವನ್ನ ಕೈಗೊಂಡಿದ್ದಾರೆ ಅಂತ? ನಿರೀಕ್ಷಾ, ಉತ್ತರ ಕನ್ನಡ ಪೊಲೀಸರಿಗೆ ಏನಾಗಿದೆಯೋ ಗೊತ್ತಿಲ್ಲ. ಒಂದ್ ಕಡೆ ಅಂತಾರೆ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಇರ್ಬೋದು, ಅದರ ಜೊತೆಗೆ ಇಲ್ಲಿ ಅಂತಂದ್ರೆ ರೌಡಿ ಶೀಟರ್ಗಳಿರ್ಬೋದು. ಯಾಕಂದ್ರೆ ಕಳೆದ ರವಿವಾರವಷ್ಟೇ ಇಲ್ಲಿ ಅಂತಂದ್ರೆ ಇದೇ ಉತ್ತರ ಕನ್ನಡ ಜಿಲ್ಲೆಯ ಒಂದು ಹಳಿಯಾಳ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮಚ್ಚು ಮಂಜ ಉರ್ಪ ಈತ ಅಂತಂದ್ರೆ ದೊಡ್ಡ ಇಲ್ಲಂದ್ರೆ ಕ್ರಿಮಿನಲ್ ಈತ ರೌಡಿ ಶೀಟರ್ ಹೆಸರಿನಲ್ಲಿ ಉಳ್ಳವಂತವನು. ಈತನ ಇಲ್ಲಂದ್ರೆ ನಡು ರಸ್ತೆ ಇಲ್ಲಂದ್ರೆ ಪೊಲೀಸರ ಕೊಳಪಟ್ಟಿ ಹಿಡಿದು ಅವಾಚ್ಯ ಶಬ್ದಗಳನ್ನ ಇಲ್ಲಿ ಅಂದ್ರೆ ಅವಾಚ್ಯ ಶಬ್ದಗಳಿಂದ್ರೆ ಇಲ್ಲಿ ಅಂತಂದ್ರೆ ಪೊಲೀಸರಿಗೆ ನಿಲ್ಲಿಸುವಂತಹ ಕೆಲಸವನ್ನ ಮಾಡಿದ್ದ. ಆ ಘಟನೆ ಸಹ ಇನ್ನೂವರೆಗೂ ಇಲ್ಲಿ ಅಂತಂದ್ರೆ ಮಾಸಿಲ್ಲ. ಇದರ ನಡುವೆ ಇಲ್ಲಿ ಅಂತಂದ್ರೆ ಮತ್ತೊಂದು ಘಟನೆ ಇಲ್ಲಿ ಅಂತ ನಡೆದಿದೆ. ಪೊಲೀಸರಿಗೆ ಇಲ್ಲಿ ಅಂದ್ರೆ ಅವಾಚ್ಯ ಶಬ್ದಗಳಿಂದ ನಿಂತಿಸುವಂತದ್ದು. ಈತ ಇಲ್ಲಿ ಅಂದ್ರೆ ಪ್ರಮುಖವಾಗಿ ಇಲ್ಲಿ ಏನ್ ನಡೆದಿತ್ತು ಅಂದ್ರೆ ಗೋವಿಂದ್ ನಾಯಕ್ ಅಂತ ಈತನ ವಿರುದ್ಧ ಈಗಾಗಲೇ ದೂರು ದಾಖಲಾಗಿದೆ. ಗೋವಿಂದ್ ನಾಯಕ್ ಇಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೆ ಮೂಲ ಕಾರಣ ಅಂತಾರೆ ಕಳೆದ ಇಲ್ಲಿ ಅಂತಾರೆ 40 ದಿನಗಳ ಹಿಂದ್ಗಡೆ ಅಷ್ಟೇ ಶ್ರೀಕಾಂತ್ ನಾಯಕ್ ಮತ್ತು ಕುಮಾರ್ ನಾಯಕ್ ಅಂತ ಹೇಳಿ ಇಬ್ಬರ ವಿರುದ್ಧ ಇಲ್ಲಿ ಅಂತಂದ್ರೆ ಒಂದು ಭಟ್ಕಳ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗೊಳ್ಳುತ್ತೆ. ಆ ಪ್ರಕರಣ ಯಾವುದು ಅಂತಂದ್ರೆ ಮುಸ್ಲಿಂ ಯುವಕನ ಥಳಿಸಿದ ಪ್ರಕರಣ. ಈ ಪ್ರಕರಣ ಸಂಪುಟಂಗೆ ಇಲ್ಲಿ ಹಿಂದೂ ಕಾರ್ಯಕರ್ತರು ಹೋಗಿ ಭಟ್ಕಳದ ಒಂದು ಪೊಲೀಸ್ ಠಾಣೆಗೆ ಹೋಗ್ತಾರೆ. ಶಹರ ಪೊಲೀಸ್ ಠಾಣೆಗೆ ಹೋಗಿ ಇಲ್ಲಿ ಅಂತಂದ್ರೆ ಒಂದು ಪ್ರತಿಭಟನೆ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಈ ಒಂದು ಸಮಯದಲ್ಲಿ ಒಂದು ಗೋವಿಂದ್ ನಾಯಕ್ ಹಿಂದೂಪರ ಸಂಘಟನೆ ಕಾರ್ಯಕರ್ತ ಮತ್ತು ಬಿಜೆಪಿಯಲ್ಲಿ ಈತ ಗುರುಸಿಕೊಂಡಿದ್ದಾನೆ. ಈ ಒಂದು ಗೋವಿಂದ್ ನಾಯಕ್ ಏನಂದ್ರೆ ಪೊಲೀಸರಿಗೆ ಇಲ್ಲಿ ಅಂದ್ರೆ ಏಕವಚನದಲ್ಲೇ ಮಾತಾಡ್ತಾನೆ. ಅದರ ಜೊತೆಗೆ ಇಲ್ಲಿ ಅಂದ್ರೆ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸುವಂತಹ ಕೆಲಸವನ್ನ ಮಾಡ್ತಾರೆ. ಅಷ್ಟಾದ್ರೂ ಸಹಿತ ಇಲ್ಲಿ ಅಂತಂದ್ರೆ ಆತನ ವಿರುದ್ಧ ಪ್ರಕರಣ ಪೊಲೀಸರು ದಾಖಲಿಸಿಕೊಳ್ಳಬೇಕಾಗಿದ್ದು, ಆದ್ರೆ ಪ್ರಕರಣ ದಾಖಲಿಸಿಕೊಳ್ಳೋದಿಲ್ಲ. ಯಾವಾಗ ಸಾಮಾಜಿಕ ಜಾಲತಾಣಗಳಲ್ಲಿ ಗೋವಿಂದ್ ನಾಯಕ್ ಮಾತಾಡುವಂತಹ ಏನು ವಿಡಿಯೋ ಏನು ವೈರಲ್ ಆಯ್ತು, ಅವಾಗ ಅಲರ್ಟ್ ಆದಂತಹ ಭಟ್ಕಳ ಠಾಣೆ ಪೊಲೀಸರು ಈಗ ಆ ಗೋವಿಂದ್ ನಾಯಕ್ ವಿರುದ್ಧ ದೂರು ದಾಖಲು ಮಾಡಿಸುವಂತಹ ಕೆಲಸ ಮಾಡಿದ್ದಾರೆ. ನಿರೀಕ್ಷಾ. ಓಕೆ, ಥ್ಯಾಂಕ್ ಯು ಯಲ್ಲಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಬೇಕು ತಕೊಂಡು ಹೋಗೋದು.